Hello everyone, ಎಲ್ಲರಿಗೂ ನಮಸ್ಕಾರ. Welcome to Udaan Deepak YouTube channel and I am Deepak from Udaan Deepak Academy Hubballi. So let us now move on to discussion of most important adu yen heli I will be discussing the first language Kannada blueprint which will be issued by yaar kottidar ಹೇಳ್ರಿ ಇದು. This blueprint ತಮ್ಮ ವೆಬ್ಸೈಟ್ ಅಲ್ಲಿ KSEAB ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ SSLC ಬೋರ್ಡ್ ತಮ್ಮ ವೆಬ್ಸೈಟ್ ಅಲ್ಲಿ ಅದು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಸೊ ಈ ಬ್ಲೂಪ್ರಿಂಟ್ ಏನೈತಲ್ಲ ಯಾವ್ಯಾವ ಪೋಯಮ್ ದಟ್ ಈಸ್ ಲಸನ್ ಇಂದ ಎಷ್ಟು ಬರ್ತೈತಿ, ಗದ್ಯ ಭಾಗಿಂದ ಪದ್ಯ ಭಾಗಿಂದ ಎಷ್ಟು ಬರ್ತಾವ್, ಟೋಟಲ್ 8 ಗದ್ಯ ಭಾಗಗಳು, 8 ದಟ್ ಈಸ್ ಪದ್ಯ ಭಾಗಗಳು ಅಂಡ್ ಪೂರಕ ವಾಚಕ ದಟ್ ಈಸ್ ಸಪ್ಲಿಮೆಂಟರಿ ರೀಡಿಂಗ್ ಟೋಟಲ್ 5 ಅದಾವು. ಯಾವ್ಯಾವ ಇದರಿಂದ ಎಷ್ಟು ಮಾರ್ಕ್ಸ್ ಬರ್ತೈತಿ ಅಂಡ್ 1 ಮಾರ್ಕ್ 2 ಮಾರ್ಕ್ 3 and 4 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಇದರಲ್ಲಿ ಬರ್ತಾವಂತೇಳಿ ಈ ಸೆಷನ್ ಅಲ್ಲಿ ನೋಡೋಣ ಬನ್ನಿ ಮಕ್ಕಳಿ. ಸೊ ಯು ಕ್ಯಾನ್ ಸಿ 2025-26 25 ಮತ್ತು 26ನೇ ಸಾಲಿನ SSLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆಯ ವಿವರ. So chapter wise marks distribution of first language Kannada, that subject code is 01K, subject for SSLC examination 25-26, chapter names and 1, 2, 3 you will be dealing. See gadya ನಮ್ಮ ಭಾಷೆ, so 1 mark 1 question and 2 mark 1 question and 1 mark ಅದ 1 2 mark ಅದ 1 ಟೋಟಲ್ 2 ಪ್ರಶ್ನೆಗಳು 3 ಅಂಕೆ, ಟೋಟಲ್ 3 ಅಂಕಗಳು. ಗದ್ಯ ಮತ್ತು ವ್ಯಾಘ್ರ ಗೀತೆ 2 ಕ್ವಶನ್ 1 ಮಾರ್ಕಿಗೆ 1 3 ಮಾರ್ಕಿಗೆ 1 ಟೋಟಲ್ 2 ಪ್ರಶ್ನೆಗಳು 4 ಮಾರ್ಕು. ಎದೆಗೆ ಬಿದ್ದ ಅಕ್ಷರ, ಸೊ ಇದರಲ್ಲಿ 3 ಮಾರ್ಕ್ ಒಂದೇ ಒಂದು ಪ್ರಶ್ನೆ ಬರ್ತೈತಿ. ಸೊ ಎಲ್ಲಾ ನೋಡ್ಕೋಬೇಕು, ದೊಡ್ಡ ಪ್ರಶ್ನೆಗಳನ್ನು ನೀವು ಇಲ್ಲಿ ಓದ್ಬೇಕಾಗಿದೆ. ಯುದ್ಧ 3 ಮಾರ್ಕಿಗೆ ಒಂದೇ ಪ್ರಶ್ನೆ ಬರ್ತೈತಿ. ಸೊ 3 ಮಾರ್ಕ್ ಸಂದರ್ಭದೊಡನೆ ವಿವರಿಸಿ, ಬಹಳ ಇಂಪಾರ್ಟೆಂಟ್. ಸೊ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡ್ಬಿಟ್ಟಿದ್ದೇನೆ, ಎಲ್ಲಾರು ಓದ್ಲೇಬೇಕು. ಶಬರಿ 4 ಮಾರ್ಕಿಗೆ 1 ಪ್ರಶ್ನೆ, ಅಗೇನ್ ಫಿಕ್ಸ್ 4 ಮಾರ್ಕಿಗೆ ಶಬರಿ ಪ್ರತಿ ಸಲ ಬಂದಿದೆ. ಲಂಡನ್ ನಗರ 1 ಮಾರ್ಕಿಗೆ 1 ಪ್ರಶ್ನೆ, 2 ಮಾರ್ಕಿಗೆ 1 ಪ್ರಶ್ನೆ, ಟೋಟಲ್ 2 ಪ್ರಶ್ನೆಗಳು 3 ಮಾರ್ಕಿಗೆ. ದೆನ್ ಅಗ್ನಿಭೂತ ವಾಯು ಭೂತಿಯರ ಕತೆ 1 ಮಾರ್ಕಿಗೆ 1 ಪ್ರಶ್ನೆ, 2 ಮಾರ್ಕಿಗೆ 1 ಪ್ರಶ್ನೆ, ಟೋಟಲ್ 2 ಪ್ರಶ್ನೆಗಳು 3 ಅಂಕಗಳಿಗೆ. ಸಂಕಲ್ಪ ಗೀತೆ ಪದ್ಯ, ನಾವು ಈಗೆಲ್ಲ ಪದ್ಯಗಳನ್ನು ನೋಡೋಣ. ಟೋಟಲ್ 8 ಪದ್ಯಗಳದಾವು. ಈ 8 ಪದ್ಯಗಳಲ್ಲಿ ಸಂಕಲ್ಪ ಗೀತೆ 4 ಮಾರ್ಕಿಗೆ 1 ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಬರ್ತಿದೆ ಸಂಕಲ್ಪ ಗೀತೆ, ಅದು ನೀವು ಪೋಯಂ ಓದ್ಕೊಂಡು ಪೋಯಂ ಬರಿಬೇಕಾಗ್ತೈತಿ. ದೆನ್ ಅಕ್ಕಿ ಹಾರುತ್ತಿವೆ ನೋಡಿದೀರಾ, 2 ಮಾರ್ಕಿಗೆ 1 ಪ್ರಶ್ನೆ, 3 ಮಾರ್ಕಿಗೆ 1 ಪ್ರಶ್ನೆ, ಸೊ ಟೋಟಲ್ 2 ಪ್ರಶ್ನೆಗಳು 5 ಅಂಕಗಳು. ಎಲ್ಲಕ್ಕಿಂತ ಹೈಯೆಸ್ಟ್ ಇರೋದು ಇದ, ದಟ್ ಈಸ್ ಹಕ್ಕಿ ಹಾರುತ್ತಿವೆ ನೋಡಿದೀರಾ. ದೆನ್ ಕೌರವೇಂದ್ರನ ಒಂದೇ ನೀನು 4 ಮಾರ್ಕಿಗೆ ಒಂದೇ ಒಂದು ಪ್ರಶ್ನೆ ಬರ್ತೈತಿ. ದೆನ್ ಛಲಮನೆ ಮೆರೆಯಂ 3 ಮಾರ್ಕಿಗೆ 1 ಪ್ರಶ್ನೆ, ಹಸೂರು 3 ಮಾರ್ಕಿಗೆ 1 ಪ್ರಶ್ನೆ. ಸೊ ಇದರಲ್ಲಿ ನೀವು ನೆನಪಿಟ್ಕೊಂತದ್ದು ಸಂದರ್ಭದೊಡನೆ ವಿವರಿಸಿ. ಸೊ ಫಿಕ್ಸ್ ಕ್ವಶನ್ ಇಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ದೆನ್ ಅಲಗಲಿ ಬೇಡರು 1 ಮಾರ್ಕಿಗೆ 1 ಪ್ರಶ್ನೆ, 2 ಮಾರ್ಕಿಗೆ 1, ಟೋಟಲ್ 2 ಪ್ರಶ್ನೆಗಳು 3 ಮಾರ್ಕಿಗೆ. ವೀರಲವ 4 ಮಾರ್ಕಿಗೆ 1 ಪ್ರಶ್ನೆ, ಕೆಮ್ಮನಿ ಮಿಸೆಯುತ್ತನಿ ಮಿಸೆ ಒತ್ತನಿ, ಸೊ ಇದು 1 ಮಾರ್ಕಿಗೆ 1 ಪ್ರಶ್ನೆ, 3 ಮಾರ್ಕಿಗೆ 1 ಪ್ರಶ್ನೆ, ಟೋಟಲ್ 4. ವಸಂತ್ ಮುಖ ತೋರಲಿಲ್ಲ 1 ಮಾರ್ಕಿಗೆ 1 ಪ್ರಶ್ನೆ, ಒಂದೇ ಒಂದು ಮಾರ್ಕ್ ಬರ್ತೈತಿ. ಸೊ ನೀವು ದಿಸ್ ಇಸ್ ದ ಪೂರಕ ವಾಟ್ ಯು ಸಪ್ಲಿಮೆಂಟರಿ ರೀಡರ್ ಪೂರಕ ಅಧ್ಯಯನ. ಭಗತ್ ಸಿಂಗ್ 2 ಮಾರ್ಕಿಗೆ 1 ಪ್ರಶ್ನೆ. ದೆನ್ ಉದಾತ್ತ ಚಿಂತನೆಗಳು 2 ಮಾರ್ಕಿಗೆ 1 ಪ್ರಶ್ನೆ, ವಚನಗಳು 2 ಮಾರ್ಕಿಗೆ ಒಂದೇ ಒಂದು ಪ್ರಶ್ನೆ. ನಾನು ಪ್ರಾಸ್ ಬಿಟ್ಟ ಕತೆ, ಶುಕಾನಸನ್ ಉಪದೇಶ, ಓಕೆ ಎಸ್ 2 ಮಾರ್ಕಿಗೆ 1 ಪ್ರಶ್ನೆ. ದೆನ್ ಅಪಠಿತ ಗದ್ಯ ಕಂಪ್ರೆನ್ಸಿವ್ ಪ್ಯಾಸೇಜ್ ಓದಿ ತಿಳ್ಕೊಂಡು ನೀವು ಪ್ರಶ್ನೆಗಳು ಕೊಟ್ಟಿರ್ತಾರೆ, 4 ಮಾರ್ಕ್ಸ್ ಬಂದ್ಬಿಟ್ಟಿದೆ. ದೆನ್ ಅದರಲ್ಲಿ ವ್ಯಾಕರಣ, ಟೋಟಲ್ ಗ್ರಾಮರ್ ನಿಮ್ 10 ಮಾರ್ಕಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಏನ್ ಬರ್ತಾವಲ್ರಿ, ಅದು ಗ್ರಾಮರ್ ನೀವು ಇಲ್ಲಿ ಓದ್ಬೇಕು ಆಗಿದೆ. ದೆನ್ ಛಂದಸ್ಸು ಒಂದೇ ಒಂದು ಪ್ರಶ್ನೆ 3 ಮಾರ್ಕಿಗೆ, ಅಲಂಕಾರ ಒಂದೇ ಒಂದು ಪ್ರಶ್ನೆ 3 ಅಂಕಗಳಿಗೆ, ಗಾದೆ ಮಾತು ಒಂದೇ ಒಂದು ಪ್ರಶ್ನೆ 3 ಅಂಕಗಳಿಗೆ, ಪತ್ರ ಲೇಖನ 1 ಪ್ರಶ್ನೆ 5 ಏನಂತೀರಿ 5 ಮಾರ್ಕಿಗೆ. ದೆನ್ ಪ್ರಬಂಧ 1 ಪ್ರಶ್ನೆ 5 ಮಾರ್ಕಿಗೆ. ಟೋಟಲ್ ಸೊ ಯು ಕ್ಯಾನ್ ಸಿ 1 ವಾಕ್ಯದ 17, 2 ವಾಕ್ಯದ 10, 3 ವಾಕ್ಯದ 11, 4 ವಾಕ್ಯದ 5, ದೆನ್ ಯು ಕ್ಯಾನ್ ಸಿ 5 ವಾಕ್ಯದ 2. ಸೊ 45 ಪ್ರಶ್ನೆಗಳು 100 ಅಂಕಗಳು. 3 ಅಂಕಗಳ ಪ್ರಶ್ನೆಗಳಲ್ಲಿ 1 ಹೆಚ್ಚುವರಿ ಪ್ರಶ್ನೆ, ಆಂತರಿಕ ಆಯ್ಕೆ ಇರುತ್ತದೆ. 4 ಅಂಕಗಳ ಪ್ರಶ್ನೆಗಳಲ್ಲಿ
3 ಹೆಚ್ಚುವರಿ ಪ್ರಶ್ನೆ ದಟ್ ಇಸ್ ಅಂತರಿಕೆ ಆಯ್ಕೆ ಇಂಟರ್ನಲ್ ಚಾಯ್ಸ್, 5 ಅಂಕಗಳ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ದಟ್ ಇಸ್ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ಪ್ರಬಂಧ ಮತ್ತು ಪತ್ರ ಲೇಖನಲ್ಲಿ ಒಂದೊಂದು ಏನಿರ್ತೈತೆ ಅಂತ ಹೇಳ್ರಿ ಹೆಚ್ಚುವರಿ ಪ್ರಶ್ನೆಗಳು ಇರ್ತಾವು. ಸೊ ಐ ಹೋಪ್ ದಿ ಡಿಸ್ಕಷನ್ ಇಸ್ ಹೆಲ್ಪ್ಫುಲ್. ಸೊ ಇಫ್ ಯು ಆರ್ ಫೈಂಡಿಂಗ್ ದಿಸ್ ಡಿಸ್ಕಷನ್ ಹೆಲ್ಪ್ಫುಲ್, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕೈಂಡ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಸ್ಟಿಲ್ ವಾಂಟ್ ಟು ಅಪ್ಲಿಫ್ಟ್ ಯುವರ್ ಸ್ಟಡೀಸ್, ಇನ್ನೂ ನೀವು ಓದಿ ಚಲೋ ಮಾರ್ಕ್ಸ್ ತಗೋಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಗೆಟ್ ಅವರ್ ಉಡಾನ್ ಬುಕ್ಸ್ ಫ್ರಮ್ ಅವರ್ ವೆಬ್ಸೈಟ್ www.udandeepak.com. 12 set of Udan books which consists of last 5 question paper solved, then scoring packages ಆಯ್ತು, passing packages ಆಯ್ತು, ಅವೆಲ್ಲವನ್ನು ನಿಮ್ ಡೋರ್ ಸ್ಟೆಪ್ ಅಲ್ಲಿ 2-3 ವರ್ಕಿಂಗ್ ಡೇಸ್ ಅಲ್ಲಿ ಕಳಿಸಲಾಗುತ್ತದೆ. ಸೊ ಉಡಾನ್ ಬುಕ್ಸ್ ಅನ್ನು ನೀವು ಇಲ್ಲಿ ತಗೋಬಹುದು. ಏನಾರ ಡೌಟ್ ಇತ್ತು, ಸಜೆಷನ್ ಇತ್ತು, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ಐ ಕ್ಯಾನ್ ಆನ್ಸರ್ ಆಲ್ ಯುವರ್ ಕ್ವೆರೀಸ್. ಅಂಡ್ ಎನಿ ಡೌಟ್, ಎನಿ ಸಜೆಷನ್, ಯು ಕ್ಯಾನ್ ಜಸ್ಟ್ ಮೆಸೇಜ್ ಆರ್ ಕಾಲ್ ಆನ್ ಟು ದ ಗಿವನ್ ನಂಬರ್ ವಿಚ್ ಇಸ್ ಗಿವನ್ ಆನ್ ದ ಸ್ಕ್ರೀನ್ 8123426450. ಸೊ ಎಲ್ಲಾರು ಅಂದಾಗಿ ಚಂದಾಗಿ ಓದ್ಬೇಕು. ನಾ ಇಲ್ಲಿ ಯಾವ್ಯಾವ ಲೆಸನ್ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ, ಇದು ಬೋರ್ಡ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್. ಸೊ KSEAB ತಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿದಂತಹ ನೀಲನಕ್ಷೆ ಆಯ್ತು. ನಿಮ್ಮ ಪ್ರತಿ ಲೆಸನ್ ಪ್ರತಿ ಸಬ್ಜೆಕ್ಟ್ ಇಂದ ಸೊ ನಿಮಗೆ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅವು ಎಲ್ಲ ಮಾದರಿ ಪ್ರಶ್ನೆಗಳನ್ನು ತಪ್ಪದೆ ಎಲ್ಲಾರು ಓದ್ಲೇಬೇಕು. ನಿಮ್ ಕಡೆ ಬೇರೆ ಆಪ್ಷನ್ ಇಲ್ಲ. ಲಾಸ್ಟ್ ಇಯರ್ ಎಲ್ಲಾ ಕ್ವಶನ್ಸ್, ಮ್ಯಾಕ್ಸಿಮಮ್ ಕ್ವಶನ್ಸ್ ಅದರಿಂದ ಬಂದ್ಬಿಟ್ಟಿದಾವೆ. ಸೊ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್, ಎಲ್ಲಾರು ಪೆನ್ ತಗೊಂಡು ಬುಕ್ ತಗೊಂಡು ಇವೆಲ್ಲ ಮತ್ತೊಂದ್ಸಲ ವಿಡಿಯೋ ರಿವಿಸಿಟ್ ಆಗಿ ನೋಡಿ. ಏನಾದ್ರು ನನ್ನ ಡೌಟ್ ಇತ್ತು ನನಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ತಿಳಿಸಿ. ಓಕೆ, ಅಂಡ್ ಮೇಕ್ ಶೋರ್ ದಟ್ ಈಗಿಂದ ಏನೈತಿ ಓದ್ಲಿಕ್ಕೆ ಬರೀಲಿಕ್ಕೆ ಎಲ್ಲಾರು ಏನೈತಿ ಪ್ರಾಕ್ಟೀಸ್ ಮಾಡಿ. ವೆರಿ ಲೆಸ್ ಡೇಸ್ ಆರ್ ರಿಮೈನಿಂಗ್ ಫಾರ್ ಅಪ್ಕಮಿಂಗ್ ಬೋರ್ಡ್ ಎಕ್ಸಾಮಿನೇಷನ್. ಇನ್ನು ಸ್ವಲ್ಪ ದಿನಗಳಲ್ಲಿ ಏನಾಗ್ತೈತಿ ಹೇಳ್ರಿ, ಎಕ್ಸಾಮ್ಸ್ ಬಹಳ ಮುಂದೆ ಬಂದ್ಬಿಡ್ತಾವು. ಸೊ ನೀವು ಓದ್ಬೇಕು, ಬರ್ಬೇಕು, ಅದು ಏನಾಗ್ತೈತಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಮಕ್ಕಳಿಗೆ. ಸೊ ಕೀಪಿಂಗ್ ದಾಟ್ ಒನ್ ಇನ್ ಮೈಂಡ್, ದಿಸ್ ಟೈಮ್ ದ ಬೋರ್ಡ್ ಟೈಮ್ ಟೇಬಲ್ ಹ್ಯಾಸ್ ಕಮ್ ವೆರಿ ಅರ್ಲಿ. ಮಾರ್ಚ್ 18ಗೆ ಏನೈತಿ ಹೇಳ್ರಿ ಪರೀಕ್ಷೆಗಳ ಸ್ಟಾರ್ಟ್ ಆಗ್ಬಿಡ್ತಾವು. ಸೊ ಅದರಲ್ಲಿ ಮತ್ತೆ 3 ಪ್ರಿಪೇಟರಿ ಎಕ್ಸಾಮ್ಗಳು, ಪ್ರಿಪೇಟರಿ 1 ಆಯ್ತು, ಪ್ರಿಪೇಟರಿ 2 ಆಯ್ತು, ಪ್ರಿಪೇಟರಿ 3, ಇವು 3 ಪ್ರಿಪೇಟರಿಗಳು ಯಾರು ತಗೋತಾರ ಹೇಳಿ ಈ ಸಲ ಬೋರ್ಡ್ ಲಿಂದ ಬರ್ತಿದ್ವಿ. ಫಸ್ಟ್ ಟೈಮ್ ಬೋರ್ಡ್ ಇಂದ ಏನೈತಿ ಕಂಡಕ್ಟ್ ಮಾಡ್ಲಿಕ್ಕತ್ತಾರೆ. ಜನವರಿ 5ರಿಂದ 1ನೇ ಪ್ರಿಪೇಟರಿ ಸ್ಟಾರ್ಟ್. ಸೊ ಪಟಾಪಟ ಈಗಿಂದ ಓದಿ, ಬರೀ 2 ತಿಂಗಳಲ್ಲ, ಅಲ್ಲಿ 1.5 ತಿಂಗಳು ಅಷ್ಟೇ ಉಳಿದಿದೆ. ಸೊ ಮೇಕ್ ಶೋರ್ ದಟ್ ಈಚ್ ಅಂಡ್ ಎವ್ರಿ ಡೇ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ತಲೆಯೊಳಗೆ ಇಟ್ಕೊಂಡು ಏನೈತಿ ನೀವು ಇಲ್ಲಿ ಓದಿ ಚಲೋ ಅಂಕಗಳನ್ನು ತಗೋಬೇಕು. ಓಕೆ, ಐ ಹೋಪ್ ಎಲ್ಲಾರು ನಾ ಹೇಳಿದ್ದನ್ನ ಫಾಲೋ ಮಾಡಿ ಚಲೋ ಅಂಕ ಗಳಿಸ್ತೀರಾ ಅಂತ ಭಾವಿಸುತ್ತಾ ಇಲ್ಲಿಗೆ ಐ ವಿಲ್ ಜಸ್ಟ್ ಫಿನಿಶ್. ಎನಿ ಡೌಟ್, ಎನಿ ಸಜೆಷನ್, ಸೊ ಮತ್ತೆ ಎಸ್ ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಬಿಲೋ. ಅಂಡ್ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಮಕ್ಕಳೇ. ವೆರಿ ಸೂನ್ ಐ ವಿಲ್ ಮೀಟ್ ಅಗೇನ್ ವಿತ್ ದ ನ್ಯೂ ವಿಡಿಯೋ. ಸೊ ಟೇಕ್ ಕೇರ್ ಅಂಡ್ ಬಾಯ್ ಎವ್ರಿವನ್.